ಸಿಂಹರಾಶಿ ಉಗ್ರವಾದ ರಾಶಿ, ಅಗ್ನಿ ತತ್ವದ ರಾಶಿ. ನಿಶ್ಚಿತವಾಗಿ ರಾಜಕಾರಣಿಗಳಿರ್ತಾರೆ, 100% ಪಾಲಿಟಿಷಿಯನ್ಸ್. ಏನಾದ್ರೂ ಇವ್ರ ಹತ್ರ ಅಂತ ಹೇಳಿದ್ರಿ ಅದನ್ನ ಉಳಿಸ್ಕೋತಾರೆ. ಈ ಅಣ್ಣಾ ಹಜಾರೆ ಅಂತವರು ಉತ್ತರ ನಕ್ಷತ್ರ ಮೊದಲನೇ ಚರಣದಲ್ಲಿ ಧರಿಸಿದವರಿಗೆ ಧೈರ್ಯ, ಸಾಹಸ, ಪರಾಕ್ರಮ, ಡಿಸಿಪ್ಲಿನು ಎಲ್ಲದರ ಜೊತೆಗೆ ಎಲ್ಲರನ್ನು ತಗೊಂಡು ಹೋಗುವಂತ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಸಿಂಹರಾಶಿಯ ಉತ್ತರಾ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮಗಳ ವಿಶ್ಲೇಷಣೆ. ಯಾಕಂದ್ರೆ ಈ ಉತ್ತರಾ ನಕ್ಷತ್ರ 2ನೇ ಪಾದ, 3ನೇ ಪಾದ ಮತ್ತೆ 4ನೇ ಪಾದವು ಕನ್ಯಾ ರಾಶಿಗೆ ಹಸ್ತಾಂತರವಾಗುತ್ತದೆ. ಉತ್ತರಾ ನಕ್ಷತ್ರದ 2, 3, 4ನೇ ಪಾದದಲ್ಲಿ ಹುಟ್ಟಿದವರು ಕನ್ಯಾ ರಾಶಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಉತ್ತರಾ ನಕ್ಷತ್ರ ಮೊದಲನೇ ಪಾದದವರು ಮಾತ್ರ ಸಿಂಹರಾಶಿಯವರಾಗಿರ್ತಾರೆ. ಹಾಗಾಗಿ ಸಿಂಹರಾಶಿ ಉಗ್ರವಾದ ರಾಶಿ, ಅಗ್ನಿ ತತ್ವದ ರಾಶಿ, ಪೂರ್ವ ದಿಕ್ಕು, ಕೆಂಪು ಬಣ್ಣ, ಉಗ್ರತೆ ಉಷ್ಣತೆಯನ್ನ ಸೂಚಿಸುವಂತಹದ್ದು, ಎದೆ ಹೊಟ್ಟೆ ಭಾಗವನ್ನ ಸೂಚಿಸುವಂತಹ ರಾಶಿ. ಈ ರಾಶಿಯ ಡಿಸಿಪ್ಲಿನ್, ಅಗ್ರೆಸಿವ್ನೆಸ್, ಬೋಲ್ಡ್, ಡಾಮಿನೇಟಿಂಗ್ ನೇಚರ್, ಡಿಕ್ಟೇಟಿವ್ ನೇಚರ್, ಇದರೆಲ್ಲದರ ಜೊತೆಗೆ ಉತ್ತರ ಮಹಾನಕ್ಷತ್ರ, ಇದು 12ನೆಯ ನಕ್ಷತ್ರ. ಉತ್ತರಾ ನಕ್ಷತ್ರದ ದೇವತಾ ಸ್ವತಃ ಸೂರ್ಯ. ಇದರ ಆರಾಧ್ಯ ದೇವರು ಅರ್ಯಮಣ. ಅರ್ಯಮಣ ಅಂದ್ರೆ ಸಂಬಂಧ, ಸ್ನೇಹ, ಬಾಂಧವ್ಯ, ಒಪ್ಪಂದ, ನಂಬಿಕೆ, ಭದ್ರತೆ. ಈ ಅರ್ಯಮಣ ಅನ್ನುವ ದೇವರು ಈ ಉತ್ತರಾ ನಕ್ಷತ್ರಕ್ಕೆ ಬಹಳ ಶಕ್ತಿಯನ್ನ ಕೊಡ್ತಾನೆ. ಸೊ ಹಿಂಗಾಗಿ ಸಂಪೂರ್ಣವಾಗಿ ಸಿಂಹ ರಾಶಿಯಲ್ಲಿ ಈ ಉತ್ತರಾ ನಕ್ಷತ್ರದಲ್ಲಿ ಜನಿಸಿದವರು ನಿಶ್ಚಿತವಾಗಿ ರಾಜಕಾರಣಿಗಳಿರ್ತಾರೆ, 100% ಪಾಲಿಟಿಷಿಯನ್ಸ್. ಅವರು IAS, IPS ಅಧಿಕಾರಿಗಳಾಗಿರ್ತಾರ, ಪೊಲೀಸ್ ಆಫೀಸರ್ಸ್ ಆಗಿರ್ತಾರ, ಒಳ್ಳೆ ದೊಡ್ಡ ಹುದ್ದೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಆಗಿರ್ತಾರ, ಕಮಿಷನರ್ ಆಗಿರ್ತಾರ, ಸೂಪರ್ವೈಸರ್ಸ್ ಆಗಿರ್ತಾರ, ಮ್ಯಾನೇಜ್ಮೆಂಟ್ ಆಗಿರ್ತಾರ, ದೊಡ್ಡ ಆಫೀಸರ್ಸ್ ಆಗಿರ್ತಾರ. ಒಟ್ಟು ಸರ್ಕಾರಿಯ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರ್ತಾರ. ಇಂಜಿನಿಯರ್ ಆಗಿದ್ದ ಅಂದ್ರವ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಥವಾ ದೊಡ್ಡ ಒಂದು ಇಂಜಿನಿಯರ್ ಆಗಿರ್ತಾನ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅದು ಯಾವುದೇ ಕ್ಷೇತ್ರ ಆಗಿರಲಿ, ಸಿಂಹರಾಶಿ ಉತ್ತರಾ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದವರಿಗೆ ಅಡ್ಮಿನಿಸ್ಟ್ರೇಷನ್ ಪವರ್ ಜಾಸ್ತಿ ಇರ್ತದ. ಇವರು ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಹೆಚ್ಚು ವೈದ್ಯರಾಗಿರ್ತಾರ, ಡಾಕ್ಟರ್ಸ್, ಸರ್ಜನ್ಸ್ ಆಗಿರ್ತಾರ, ಫಿಸಿಷಿಯನ್ಸ್ ಆಗಿರ್ತಾರ, ಕಮ್ಯುನಿಟಿ ಮೆಡಿಸಿನ್ಸ್, ಈ ಅಲರ್ಜಿಕ್ ಮೆಡಿಸಿನ್ಸ್, ಹಾರ್ಟ್ ರಿಲೇಟೆಡ್ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞರಾಗಿರ್ತಾರ. ಈಗೇನು ಅನೇಕ ವಿಷಯಗಳಲ್ಲಿ, ಅಥವಾ ಆಯುರ್ವೇದ ಪಂಡಿತರಾಗಿರ್ತಾರ, ಸಂಶೋಧನೆ, ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಸ್ಗಳಾಗಿರ್ತಾರ. ಸಾಮಾನ್ಯವಾಗಿ ಸಿಂಹರಾಶಿ ಅಗ್ನಿ ತತ್ವ ರಾಶಿ, ಸೂರ್ಯ. ಈ ಉತ್ತರಾ ನಕ್ಷತ್ರಕ್ಕೆ ಅರ್ಯಮಣ ಅನ್ನುವ ದೇವತಾ ನಂಬಿಕೆ, ವಿಶ್ವಾಸ, ಭದ್ರತೆ. ಏನಾದ್ರೂ ಇವ್ರ ಹತ್ರ ಅಂತ ಹೇಳಿದ್ರಿ ಅದನ್ನ ಉಳಿಸ್ಕೋತಾರ, ಕೆಡಿಸ್ಕೊಳ್ಳೋದಿಲ್ಲ. ಉತ್ತರಾ ನಕ್ಷತ್ರದ ಗುಣ ಪ್ರೀತಿ ಹಂಚುವಂಥದ್ದು, ಎಲ್ಲರನ್ನೂ ಜೊತೆ ತಗೊಂಡೋಗುವಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಈ ಅಣ್ಣಾ ಹಜಾರೆ ಅಂತವರು, ಅಥವಾ ಈ ರೀತಿ ನಮ್ಮ ಭಾರತದಲ್ಲಿ ಬಂದಂತಹ ದೊಡ್ಡ ಧೀಮಂತ ಶ್ರೀಮಂತ ಸ್ವತಂತ್ರ ಹೋರಾಟಗಾರರು, ದೇಶ ಪ್ರೇಮಿಗಳು ಅಂತ ನಾವೇನು ಕರಿತೀವಿ, ನಿಜವಾದ ರಾಜಕಾರಣಿಗಳು, ರಾಜರು, ಮಹಾರಾಜರು, ದೇಶಕ್ಕಾಗಿಯೇ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಧೀಮಂತ ಶ್ರೀಮಂತ ನಾಗರಿಕರಂತೆ ನಾವು ಕರಿತೇವೆ. ಅಂತವರ ಶ್ರೇಣಿಯಲ್ಲಿ ಈ ನಕ್ಷತ್ರ ರಾಶಿಯವರು ಬರ್ತಾರೆ. ಹಾಗಾಗಿ ಸಿಂಹರಾಶಿ ಉತ್ತರಾ ನಕ್ಷತ್ರ ಮೊದಲನೇ ಚರಣದಲ್ಲಿ ಧರಿಸಿದವರಿಗೆ ಧೈರ್ಯ, ಸಾಹಸ, ಪರಾಕ್ರಮ, ಡಿಸಿಪ್ಲಿನು ಎಲ್ಲದರ ಜೊತೆಗೆ ಎಲ್ಲರನ್ನು ತಗೊಂಡು ಹೋಗುವಂತ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಉತ್ತರಾ ನಕ್ಷತ್ರದವರಲ್ಲಿ ಸರ್ಕಾರ ಹುದ್ದೆಯನ್ನೇ ಮಾಡುವಂಥದ್ದು, ಅಥವಾ ಸ್ವತಂತ್ರವಾಗಿ ಏನೋ ಮಾಡ್ತಾ ಇದ್ದಾರೆ ಅಂತ ರಾಜನಿಗೆ ಬದುಕುವಂತ ಗುಣ ಇರ್ತದೆ. ಬಹಳ ಅಡ್ಮಿನಿಸ್ಟ್ರೇಟಿವ್ ಇರ್ತಾರೆ, ಡಾಮಿನೇಟಿಂಗ್ ಇರ್ತಾರೆ, ಬಹಳ ಒಳ್ಳೆ ಸ್ವಭಾವ ಗುಣದವರು ಉತ್ತರಾ ನಕ್ಷತ್ರದವರಾಗಿರ್ತಾರೆ. ಇಲ್ಲಿಗೆ ಸಿಂಹರಾಶಿ ಉತ್ತರಾ ನಕ್ಷತ್ರ ಮೊದಲನೇ ಚರಣದವರ ಗುಣ ಸ್ವಭಾವಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ.
ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮವನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಶೇರ್ ಮಾಡ್ರಿ.